ಎಲ್ಲ ನಮ್ಮ ಮಾಧ್ಯಮದ ಅರ್ಥ ಬಂದರು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತಿನ ದಿನ ಬಹಳಂತ ಖುಷಿ ಮತ್ತೆ ಉತ್ಸಾಹ. ವಿಶೇಷವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಷ್ಟನಿಷ್ಠವಾದಂತ ಕಾರ್ಯಕರ್ತರು, ಯಾಕಂದ್ರೆ ನಮ್ಮ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು. ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಕನಿಷ್ಠ ಪಕ್ಷ 38 ವರ್ಷಗಳ ತಮ್ಮ ರಾಜಕೀಯ ಜೀವನದಲ್ಲಿ ಮೊದಲನೇ ಬಾರಿಗೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಶಪಥವನ್ನು ಏನ್ ತಗೊಂಡಿದ್ದಾರೆ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತುಂಬಾ ಉತ್ಸಾಹದಲ್ಲಿ ಇವತ್ತು ಚನ್ನಮ್ಮ ಸರ್ಕಲ್ ನಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಬೆಳಗಾವಿ ಜಿಲ್ಲೆಯ ನಮ್ಮ ಬೆಳಗಾವಿ ನೆಲದ ಹೆಮ್ಮೆಯ ಪುತ್ರ ಉತ್ತರ ಕರ್ನಾಟಕದ ನಮ್ಮ ನಾಯಕರು ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಕೂಡ ಇವತ್ತು ಶಪಥವನ್ನ ತಗೊಂಡಿದ್ದಾರೆ. ಇಬ್ರು ನಾಯಕರ ಶಪಥವನ್ನ ನಾವು ವಿಜೃಂಭಣೆಯಿಂದ ಇಲ್ಲಿ ಚನ್ನಮ್ಮ ಸರ್ಕಲ್ ಹತ್ರ ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇನ್ನೂ ಕೂಡ ಬಲ ಹೆಚ್ಚಾಗಿದೆ, ಇನ್ನೂ ಕೂಡ ಶಕ್ತಿ ಬದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈಗ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಯಾವ ರೀತಿ ಪಕ್ಷದ ನಿಷ್ಠೆಯನ್ನ ಇಟ್ಕೊಂಡು ಬಂದಿದ್ದಾರೆ, ನಮಗೆಲ್ಲರಿಗೂ ಒಂದೇ ನಿರೀಕ್ಷೆ, ಪಕ್ಷದ ಕಠಿಣ ಪರಿಶ್ರಮ ಮಾಡಿದಂತ ಪ್ರತಿಯೊಂದು ಕಾರ್ಯಕರ್ತನಿಗೆ ತಮ್ಮ ಕೆಲಸದಲ್ಲಿ ಇವಾಗ ಇನ್ನು ಮುಂದೆ ನ್ಯಾಯ ಕನಿಷ್ಠ 100% ಸಿಗುತ್ತೆ ಅಂತ ಹೇಳಿ ಒಂದು ನಿರೀಕ್ಷೆ ನಾವು ಇಟ್ಟಿದ್ದೀವಿ. ಯಾವ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇಷ್ಟು ವರ್ಷ ಒಳ್ಳೆ ಆಡಳಿತ, ಆಮೇಲೆ ಪ್ರತಿಯೊಂದು ಮಹಿಳೆಯರಿಗಾಗಿರ್ಬೋದು, ಯುವಕರಾಗಿರ್ಬೋದು, ಪ್ರತಿಯೊಂದು ಬಡ ಸಾಮಾನ್ಯ ಜನರಿಗೆ ಏನ್ ಆಡಳಿತವನ್ನು ನೀಡಿದ್ದಾರೆ, ಅದೇ ರೀತಿಯಲ್ಲಿ ಈ ಬಾರಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಮ್ಮ ರಾಜ್ಯ ಸರ್ಕಾರವನ್ನ ಚಲಾಯಿಸ್ತಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾರೆ. ಈಗ ಇಲ್ಲ, ತಾಯಿಯವರು ಕೂಡ ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನಗೂ ವಿಶ್ವಾಸ ಇದೆ, ನಮ್ಮ ಎಲ್ಲ ಜಿಲ್ಲೆಯ ಕಾರ್ಯಕರ್ತರಿಗೂ ವಿಶ್ವಾಸ ಇದೆ. ಬರುವಂತ 2ನೇ ಲಿಸ್ಟ್ ಅವ್ರಿಗೆ ಸೂಕ್ತವಾದಂತ ಸ್ಥಾನಮಾನವನ್ನ ಹೈಕಮಾಂಡ್ ಕೊಡುತ್ತೆ ಅಂತ ಹೇಳಿ ನಮ್ಗೆ ವಿಶ್ವಾಸ.